ಆತ್ಮೀಯ ಇನ್ಫೋ ಪಾಯಿಂಟ್ನ ವೀಕ್ಷಕರೇ, ತಮ್ಮೆಲ್ಲರಿಗೂ ಇನ್ಫೋ ಪಾಯಿಂಟ್ನಲ್ಲಿ ಸ್ವಾಗತ. ಆತ್ಮೀಯ ಸ್ಪರ್ಧಾಳುಗಳೇ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ GPSTR ಸಿಲೆಬಸ್ ರಿವ್ಯೂವನ್ನು ಒಂದ್ಸಲ ನೋಡೋಣ. ಸೊ ಇದರಲ್ಲಿ ಪೇಪರ್ 1 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಅಥವಾ GK ಪೇಪರ್ ಇರುತ್ತದೆ. ಇದರ ಬಗ್ಗೆ ಡೀಟೇಲ್ ಆಗಿ ಒಂದ್ಸಲ ರಿವ್ಯೂವನ್ನು ನೋಡಿಕೊಳ್ಳೋಣ. ಸೊ ಇದರಲ್ಲಿ ಸಿಲೆಬಸ್ ಫಾರ್ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಪೇಪರ್ 1 ಇದೆ. ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಸೊ ಇವೆಲ್ಲ ಇಲ್ಲಿ ಬರುತ್ತವೆ. ಈ ಒಂದು ಪೇಪರ್ 1 ಯಾರು GPST ಎಕ್ಸಾಮ್ ಕೊಡ್ತಿದ್ದಾರೋ ಎಲ್ಲರಿಗೂ ಇದು ಅಪ್ಲೈ ಆಗುತ್ತದೆ. ಸೊ ದಿಸ್ ಈಸ್ ದ ಕಾಮನ್ ಪೇಪರ್ ಫಾರ್ ಆಲ್. ಸೊ ಇದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್, ಪೆಡಾಗೋಜಿ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಮತ್ತು ನಂತರ ಕಂಪ್ಯೂಟರ್ ಲಿಟ್ರಸಿ ಇದೆ. ಸೊ ಆದಮೇಲೆ ಇದರಲ್ಲಿ ನೀವು 7 ಬೇರೆ ಬೇರೆ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುವುದು. ಸಾಮಾನ್ಯ ಕನ್ನಡ ಇದಕ್ಕೆ 25 ಅಂಕ ಇರುತ್ತದೆ. ಸಾಮಾನ್ಯ ಆಂಗ್ಲ ಭಾಷೆ ಇದಕ್ಕೂ ಕೂಡ 25 ಅಂಕಗಳು ಇರುತ್ತವೆ. ಅದೇ ಥರ ಸಾಮಾನ್ಯ ಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನಗಳು ಇದಕ್ಕೂ ಕೂಡ 25 ಪ್ರಶ್ನೆಗಳು ಇಲ್ಲಿ ಬರುತ್ತವೆ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಬೋಧನಾ ವಿಧಾನ ಇದಕ್ಕೆ 50 ಅಂಕಗಳು. ಇದೇ ರೀತಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ 15 ಅಂಕಗಳು. ಗಣಕಯಂತ್ರ ಪ್ರಬುದ್ಧತೆ ಬಗ್ಗೆ 10 ಅಂಕಗಳು. ಒಟ್ಟಾರೆ 150 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಸೊ ಈ ಪ್ರಶ್ನೆ ಪತ್ರಿಕೆ 150 ಅಂಕಗಳನ್ನು ಹೊಂದಿರುತ್ತದೆ. ಸೊ ಇದರಲ್ಲಿ ಯಾವುದೇ ತರಹದ ಲಿಮಿಟ್ ಇರುವುದಿಲ್ಲ, ಅಂದರೆ ಎಲಿಜಿಬಿಲಿಟಿ ಏನೂ ಇರುವುದಿಲ್ಲ. ಯು ಕ್ಯಾನ್ ಅಚೀವ್ ಎನಿ ಪರ್ಸೆಂಟೇಜ್. ಸೊ ಇದರಲ್ಲಿ ಮೊಟ್ಟ ಮೊದಲು ಸಾಮಾನ್ಯ ಕನ್ನಡದ ಪಠ್ಯಸೂಚಿ ಯಾವ ಥರ ಇದೆ ನೋಡೋಣ. ಇದರಲ್ಲಿ ಕನ್ನಡದ 25 ಮಾರ್ಕ್ಸ್ ಇದಕ್ಕೆ ಮೀಸಲಾತಿ ಇರುತ್ತವೆ. ಸೊ 25 ಮಾರ್ಕ್ಸ್ಗೋಸ್ಕರ ಇಲ್ಲಿ ಕನ್ನಡದ ಪ್ರಶ್ನೆಗಳು ಇಲ್ಲಿ ಬರುತ್ತವೆ. ಕನ್ನಡ ವರ್ಣಮಾಲೆ, ಗುಣಾತಾಕ್ಷರ, ಸಂಯುಕ್ತಾಕ್ಷರ, ನಾಮಪದ ಮತ್ತು ಅದರ ಬಗೆಗಳು, ಕ್ರಿಯಾಪದ, ಲಿಂಗ ಮತ್ತು ವಚನ, ವಿಭಕ್ತಿ ಪ್ರತ್ಯಯ ಮತ್ತು ಅದರ ಸಂಧಿಗಳು, ಸಮಾಸಗಳು, ಕೃದಂತ ಮತ್ತು ತದ್ವಿತಾಂತ, ದ್ವಿರುಕ್ತಿಗಳು, ಅವಯವ, ವಾಕ್ಯ, ಸೊ ಈ ಥರ ಬಹಳಷ್ಟು ಕನ್ನಡದ ಗ್ರಾಮರ್ ಕೂಡ ಇಲ್ಲಿ ಬರುತ್ತದೆ. ಆದಮೇಲೆ ಇದು ಕನ್ನಡ ಆಲ್ ಎಕ್ಸಾಮ್ ಕೊಡುವಂತಹ ಪ್ರತಿಯೊಬ್ಬರಿಗೂ ಕನ್ನಡದಲ್ಲಿ ಪ್ರಶ್ನೆಗಳಲ್ಲೂ ಕೇಳಲಾಗುವುದು. ಸೊ ದಿಸ್ ಈಸ್ ದ ಕಾಮನ್ ಫಾರ್ ಆಲ್ ಕಾಂಪಿಟೇಟರ್ಸ್. ಸೊ ಇದರಲ್ಲಿ ಹಳಗನ್ನಡ ಇನ್ನಿತರ ಮಾಹಿತಿಗಳು ಕೂಡ ಇದರಲ್ಲಿ ಬರುತ್ತವೆ. ಸೊ ಪರಾಮರ್ಶನ ಗ್ರಂಥಗಳು, ಸೊ ರೆಫರೆನ್ಸ್ ಬುಕ್ ಕೂಡ ಇಲ್ಲಿ ಕೊಡಲಾಗಿದೆ. ಇದಕ್ಕೋಸ್ಕರ ನೀವು ಕರ್ನಾಟಕ ಪಠ್ಯಪುಸ್ತಕ ಸಂಘಟಿತ ಪ್ರಸ್ತುತ 6ರಿಂದ 10ನೇ ತರಗತಿವರೆಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಕನ್ನಡ ಅಥವಾ ತೃತೀಯ ಭಾಷೆ ಕನ್ನಡದ ಪಠ್ಯಪುಸ್ತಕಗಳು, ಕನ್ನಡ ಮಾಧ್ಯಮ ವ್ಯಾಕರಣ, ಕನ್ನಡ ಸಾಹಿತ್ಯ ಚರಿತ್ರೆ ಇಲ್ಲಿ ಕೊಟ್ಟಿರುವಂತಹ ಈ ಎಲ್ಲ ಪುಸ್ತಕಗಳಿಂದ ಪ್ರಶ್ನೆಗಳನ್ನು ಆರಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗುವುದು. ಸೊ ಯು ಕ್ಯಾನ್ ರೆಫರ್ ಆಲ್ ದೀಸ್ ಬುಕ್ಸ್. ನಂತರ ಇಲ್ಲಿ ಸಬ್ಜೆಕ್ಟ್ ಇಂಗ್ಲೀಷ್ ಇದೆ. ಸೊ ಈ ಎರಡನೇ ಒಂದು ವಿಷಯ ಜನರಲ್ ಇಂಗ್ಲೀಷ್, ಇದಕ್ಕೂ ಕೂಡ 25 ಅಂಕಗಳು ಮೀಸಲಿರಿಸಲಾಗಿದೆ. ಸೊ 25 ಕ್ವಶನ್ಸ್ ಕ್ಯಾನ್ ಆಸ್ಕ್ ಇನ್ ದಿಸ್ ಪೇಪರ್ 1. ಸೊ ಇದರಲ್ಲಿ ಲ್ಯಾಂಗ್ವೇಜ್ ಯೂಸ್, ಗ್ರಾಮರ್ ಆ್ಯಂಡ್ ಫಂಕ್ಷನಲ್ ಆಫ್ ಲ್ಯಾಂಗ್ವೇಜ್ನಲ್ಲಿ ಕೇಳಲಾಗುವುದು. ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ, ಟೆನ್ಸ್ ಆಫ್ ಫಾರ್ಮ್ಸ್ ಇದೆ, ನಂತರ ವರ್ಬ್ಸ್, ಇದರಲ್ಲಿ ಆಕ್ಸಿಲರಿ, ಮಾಡೆಲ್, ಪಾರ್ಟಿಸಿಪೇಟ್ ಈ ಥರ ಬಹಳಷ್ಟು ಆಪ್ಷನ್ಸ್ಗಳಿವೆ. ಸೊ ವರ್ಬ್ಸ್ ಬಗ್ಗೆ ಕೇಳಲಾಗುವುದು. ನಂತರ ಆರ್ಟಿಕಲ್ಸ್, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಕ್ವಶನ್ ಟ್ಯಾಗ್ಸ್, ಫ್ರೇಮಿಂಗ್ ಕ್ವಶನ್ಸ್, ನಂತರ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಇದರಲ್ಲಿ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್, ಸೀಕಿಂಗ್ ಆ್ಯಂಡ್ ಗಿವಿಂಗ್ ಪರ್ಮಿಷನ್ ಆರ್ ಇನ್ಫಾರ್ಮೇಷನ್, ನಂತರ ಡೈರೆಕ್ಷನ್, ಇನ್ಸ್ಟ್ರಕ್ಷನ್ಸ್, ಮೇಕಿಂಗ್ ಅ ರಿಕ್ವೆಸ್ಟ್. ಸೊ ಈ ಥರ ಬಹಳಷ್ಟು ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳ ಬಗ್ಗೆ ಕೇಳಲಾಗುವುದು. ನಂತರ ವೊಕ್ಯಾಬುಲರಿ, ಸೊ ವೊಕ್ಯಾಬುಲರಿನಲ್ಲಿ ವಿರುದ್ಧಾರ್ಥಕ ಪದ, ಸಿನೋನೈಮ್ಸ್, ಆ್ಯಂಟೋನೈಮ್ಸ್, ಪ್ರಿಫಿಕ್ಸ್, ಸಫಿಕ್ಸ್, ಹೋಮೋನೈಮ್ಸ್, ಸೊ ಈ ಥರ ವೊಕ್ಯಾಬುಲರಿ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳು ಕೇಳಲಾಗುವುದು. ಸೊ ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್ ಇನ್ನಿತರ ಮಾಹಿತಿ. ಸೊ ನಂತರ ರೀಡಿಂಗ್ ಕಾಂಪ್ರೆನ್ಷನ್, ರೈಮಿಂಗ್ ವರ್ಡ್ಸ್, ರೀಅರೇಂಜಿಂಗ್ ಲೆಟರ್ಸ್, ವರ್ಡ್ಸ್, ಸೆಂಟೆನ್ಸಸ್, ನಂತರ ಪ್ರೊವರ್ಬ್ಸ್. ಸೊ ಇವುಗಳ ಬಗ್ಗೆ ಕೂಡ ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ಬರಬಹುದು. ಸೊ ಇದಕ್ಕೋಸ್ಕರ ಲಿಸ್ಟ್ ಆಫ್ ಸಜೆಸ್ಟೆಡ್ ಬುಕ್ಸ್ ಕೂಡ ಇಲ್ಲಿ ಕೊಟ್ಟಿರುತ್ತಾರೆ. ಸೊ ಇದಕ್ಕೋಸ್ಕರ 1ರಿಂದ 12ನೇ ತರಗತಿಯ ಎಲ್ಲ ಟೆಕ್ಸ್ಟ್ ಬುಕ್ಗಳು, ಸೊ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಆ್ಯಂಡ್ NCERT. ಸೊ ಇಲ್ಲಿ 1ರಿಂದ 12ನೇ ತರಗತಿಯ ಎಲ್ಲ ವರ್ಕ್ ಬುಕ್ಗಳು, ಡಿ.ಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್. ಸೊ ಇದು ಕೂಡ DSRTC ಒಂದು ಪುಸ್ತಕವಾಗಿರುತ್ತದೆ, ಡಿ.ಎಡ್ನಲ್ಲಿರುವಂತಹ ಇಂಗ್ಲೀಷ್ ಪುಸ್ತಕ. ಸೊ ಇಲ್ಲಿ KTBS
ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ. ಸೊ ಈ ಒಂದು ವೆಬ್ಸೈಟ್ ಮುಖಾಂತರ ಕೂಡ ನೀವು ಟೆಕ್ಸ್ಟ್ ಬುಕ್ಗಳನ್ನು ತೆಗೆದುಕೊಳ್ಳಬಹುದು. ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಇಂಗ್ಲೀಷ್ ಟೀಚಿಂಗ್, ಡಿಕ್ಷನರಿ ಆ್ಯಂಡ್ ಥೆಸಸಸ್, ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್, ಎಸೆನ್ಷಿಯಲ್ ಇಂಗ್ಲೀಷ್ ಗ್ರಾಮರ್, ಕಾಂಟೆಂಪ್ರರಿ ಇಂಗ್ಲೀಷ್ ಗ್ರಾಮರ್. ಸೊ ಈ ಥರ ಬಹಳಷ್ಟು ಇಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ನೀವು ರೆಫರ್ ಮಾಡಬಹುದು. ನಂತರ ಆದಮೇಲೆ ಈ ಮೂರನೇ ಒಂದು ವಿಷಯವಾಗಿದೆ ಜನರಲ್ ನಾಲೆಡ್ಜ್. ಸೊ ಜನರಲ್ ನಾಲೆಡ್ಜ್ ಕ್ವಶನ್ ಇಲ್ಲಿ ಕೆಲವು ಕರೆಂಟ್ ಅಫೇರ್ಸ್ ಆಗಲಿ, ಮೆಂಟಲ್ ಅಬಿಲಿಟಿ ಆಗಲಿ, ಆ್ಯಪ್ಟಿಟ್ಯೂಡ್ ಟೆಸ್ಟ್ ಆಗಲಿ, ಸೊ ಇವುಗಳ ಬಗ್ಗೆ ಬಹಳಷ್ಟು ಇಲ್ಲಿ ಪಾಯಿಂಟ್ಸ್ಗಳು ನೀಡಲಾದರೆ ಬುಕ್ಸ್ ಆ್ಯಂಡ್ ಅದರ್ಸ್ ಬಗ್ಗೆ, ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸ್ ಬಗ್ಗೆ. ಸೊ ಕಾಮನ್ ಆಗಿ ಜನರಲ್ ಅವೇರ್ನೆಸ್, ಸೊ ಇವುಗಳ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುವುದು. ಇಲ್ಲಿ ಕೊಟ್ಟಿರುವಂತಹ ಆಲ್ ಪಾಯಿಂಟ್ಸ್ ಇದೇ ಥರ ಕೆಳಗಡೆ ಕೊಟ್ಟಿರುವಂಥ ಮೆಂಟಲ್ ಅಬಿಲಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಸೀರೀಸ್ ಕಂಪ್ಲೀಷನ್, ನಂಬರ್ ಸೀರೀಸ್, ಕಂಪ್ಲೀಟಿಂಗ್ ದ ಗಿವನ್ ಸೀರೀಸ್, ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್, ಸೊ ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್, ಅಲ್ಫಾಬೆಟ್ ಸೀರೀಸ್, ಲೆಟರ್ ಸೀರೀಸ್. ಸೊ ಇವುಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು. ಮೆಂಟಲ್ ಅಬಿಲಿಟಿನಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕೂಡ ಪ್ರಶ್ನೆಗಳು ಇದರಲ್ಲಿ ಬರುತ್ತವೆ. ಸೊ ಆದಮೇಲೆ ಈ ಒಂದು ಜನರಲ್ ನಾಲೆಡ್ಜ್ ಆ್ಯಂಡ್ ಕರೆಂಟ್ ಅಫೇರ್ಸ್, ಸೊ ಇದರ ಬಗ್ಗೆ 25 ಕ್ವಶನ್ಸ್ಗಳು ಇಲ್ಲಿ ಬರುತ್ತವೆ. 25 ಪ್ರಶ್ನೆಗಳು ಜನರಲ್ ನಾಲೆಡ್ಜ್ನಲ್ಲಿ ಕೇಳಲಾಗುವುದು. ಸೊ ಇಲ್ಲಿ ಆ್ಯಪ್ಟಿಟ್ಯೂಡ್ನಲ್ಲಿ ಲೆಟರ್ ಕೋಡಿಂಗ್, ನಂಬರ್ ಕೋಡಿಂಗ್, ಸಬ್ಸ್ಟಿಟ್ಯೂಷನ್, ಮಿಕ್ಸ್ಡ್ ಲೆಟರ್ ಕೋಡಿಂಗ್, ಸೊ ಇಲ್ಲಿ ಬ್ಲಡ್ ರಿಲೇಷನ್, ಡೈರೆಕ್ಷನ್, ಸೆನ್ಸ್ ಟೆಸ್ಟ್, ವೆನ್ ಡಯಾಗ್ರಾಮ್, ಸೊ ಇನ್ನಿತರ ಬಹಳಷ್ಟು ಆಪ್ಷನ್ಸ್ಗಳು ಇಲ್ಲಿವೆ. ಸೊ ಇವೆಲ್ಲ ಪಾಯಿಂಟ್ಸ್ಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. ಸೊ ಸ್ಪೆಷಲ್ ವಿಜುವಲೈಸೇಷನ್, ಡೈಸ್ ಇದೆ, ಪೇಪರ್ ಫೋಲ್ಡಿಂಗ್ ಇದೆ, ಪೇಪರ್ ಕಟ್ಟಿಂಗ್ ಇದೆ, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ಗಳು ಇವೆ. ಸೊ ಸಿಲೆಬಸ್ ಕಾಪಿ ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಿಮಗೆ ಸಿಗಬಹುದು, ಅಥವಾ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಸೊ ಆಲ್ ದೀಸ್ ಪಾಯಿಂಟ್ಸ್ ಕ್ಯಾನ್ ಬಿ ಆಸ್ಕ್ಡ್. ಸೊ ಇದೇ ಥರ ಟ್ರಯಾಂಗಲ್ಸ್ ಬಗ್ಗೆ, ಸ್ಕ್ವೇರ್ಸ್, ರೆಕ್ಟ್ಯಾಂಗಲ್ಸ್, ಅನಾಲಜಿ, ನಂಬರ್ಸ್, ವರ್ಡ್ಸ್, ಕೋಡ್, ಸೊ ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ಸ್. ಸೊ ಆ್ಯಪ್ಟಿಟ್ಯೂಡ್ ಸಂಬಂಧಪಟ್ಟ ಈ ಒಂದು ಟಾಪಿಕ್ಸ್ಗಳ ಬಗ್ಗೆ ಪ್ರಶ್ನೆಗಳು ಕೇಳಲಾಗುವುದು. ನಂತರ 4ನೇ ಒಂದು ವಿಷಯವಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ವಿಷಯಕ್ಕೆ 50 ಅಂಕಗಳು ಮೀಸಲಿವೆ. So this is the main subject in this question paper 1. ಇದರಲ್ಲಿ 50 ಅಂಕಗಳು. ಶೈಕ್ಷಣಿಕ ಮನೋವಿಜ್ಞಾನ, ವಿಕಾಸ ಮತ್ತು ಬೋಧನಾಶಾಸ್ತ್ರ. ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ, ಸ್ವರೂಪ, ಅಗತ್ಯ, ವಿಧಾನಗಳು, ಬೆಳವಣಿಗೆ ಮತ್ತು ವಿಕಾಸ, ಬೆಳವಣಿಗೆ ಹಂತಗಳು, ಶೈಶವಾವಸ್ಥೆಯಿಂದ ಹದಿಹರೆಯದವರೆಗೆ ಬೆಳವಣಿಗೆ, ಬಾಲಾವಸ್ಥೆ, ಮಗುವಿನ ಬೆಳವಣಿಗೆಯ ಹಾದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ. ಸೊ ಈ ಥರ ಬಹಳಷ್ಟು ಇಲ್ಲಿ ಸೈಕಾಲಜಿಯ ಪಾಯಿಂಟ್ಸ್ಗಳಿವೆ. ಮಗುವಿನ ಬೆಳವಣಿಗೆ, ಹದಿಹರೆಯದವರು, ಭೌತಿಕ, ಮಾನಸಿಕ, ಸಾಮಾಜಿಕ ಮತ್ತು ನೈತಿಕ ಬೆಳವಣಿಗೆ ವಿನ್ಯಾಸಗಳು. ಸೊ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು, ಕಲಿಯುವ ಮತ್ತು ಕಲಿಕೆಯಲ್ಲಿ ಅನ್ವೇಷಣೆ, ರಚನಾತ್ಮಕತೆ, ಬೌದ್ಧಿಕ ಮನೋವಿಜ್ಞಾನ. ಸೊ ಬೌದ್ಧಿಕ ಮನೋವಿಜ್ಞಾನ ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ. ನಂತರ ರಚನಾತ್ಮಕನಲ್ಲಿ 5E ಮಾದರಿ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಇದರ ಬಗ್ಗೆ ಪ್ರಶ್ನೆಗಳು ಬರಬಹುದು. ಪಿಯಾಜೆಯವರ ಬಗ್ಗೆ ಪ್ರಶ್ನೆಗಳು ಬರಬಹುದು. ಬೌದ್ಧಿಕ ಮನೋವಿಜ್ಞಾನದ ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ಅರ್ಥ, ವಿಶೇಷ ಗಮನ ನೀಡಬೇಕಾದ ಮಕ್ಕಳು. ಸೊ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು. ವೈಯಕ್ತಿಕ ವ್ಯತ್ಯಾಸ, ವ್ಯಕ್ತಿತ್ವ, ಮೌಲ್ಯಮಾಪನ, ಸಾಧನಾ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ವಿಧಾನಗಳು ಅಥವಾ ವಿಧಗಳು, ಮೌಲ್ಯಮಾಪನದ ಸಾಧನಗಳು, ಸಂಖ್ಯಾಶಾಸ್ತ್ರ, ಮೌಲ್ಯೀಕರಿಸುವಲ್ಲಿನ ನವೀನ ತಂತ್ರಗಳು, ಪರಿಣಾಮಕಾರಿ ಬೋಧನೆ, ಬೋಧನಾ ಕೌಶಲ್ಯ. ಸೊ ಇನ್ನಷ್ಟು ಬಹಳಷ್ಟು ಪಾಯಿಂಟ್ಸ್ಗಳಿವೆ. ಇದೇ ಪಾಯಿಂಟ್ಸ್ ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಡಲಾಗಿದೆ. ಆದಮೇಲೆ ಇದಕ್ಕೋಸ್ಕರ ರೆಫರೆನ್ಸ್ ಬುಕ್ಸ್ನಲ್ಲಿ ನೀವು ನೋಡಬೇಕಾದ್ರೆ ಇದರಲ್ಲಿ ಸೈಕಾಲಜಿ ಆಫ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎನ್ನುವ ಒಂದು JC ಅಗರ್ವಾಲ್ ಬರೆದಿರುವಂಥ ಪುಸ್ತಕ ಇದೆ. ಸೊ ಈ ಒಂದು ಪುಸ್ತಕ ಕೂಡ ನೀವು ರೆಫರ್ ಮಾಡಬಹುದು. ಭಾಟಿಯಾ KK ಅವರ ಎಜುಕೇಷ್ನಲ್ ಸೈಕಾಲಜಿ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಕೂಡ ನೀವು ರೆಫರ್ ಮಾಡಬಹುದು. ಚೌಹಾನ್ SS ಅವರ ಅಡ್ವಾನ್ಸ್ಡ್ ಎಜುಕೇಷ್ನಲ್ ಸೈಕಾಲಜಿ, ಅದು ಕೂಡ ರೆಫರ್ ಮಾಡಬಹುದು.
ದಾಂಡೇಕರ್, WNN ಮಖೀಜಾ ಇವರ ಸೈಕಾಲಜಿ ಫೌಂಡೇಶನ್ ಆ್ಯಂಡ್ ಎಜುಕೇಷನನ್ನು ನೀವು ರೆಫರ್ ಮಾಡಬಹುದು. ಸೊ ಇದೇ ಥರ ಎಜುಕೇಷ್ನಲ್ ಸೈಕಾಲಜಿ SK ಮಂಗಲ್ ಅವರ ಪುಸ್ತಕ ಕೂಡ ನೀವು ಇಲ್ಲಿ ರೆಫರ್ ಮಾಡ್ಬೋದು. ಇದು ಕೂಡ ಕನ್ನಡದಲ್ಲೂ ಟ್ರಾನ್ಸ್ಲೇಷನ್ ಆಗಿದೆ, SK ಮಂಗಲ್. ಸೊ ಇದೇ ಥರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿಯ ಇಲ್ಲಿ ಲಿಂಕ್ ಕೂಡ ಕೊಡಲಾಗಿದೆ. ಸೊ ಈ ವೆಬ್ಸೈಟ್ ಇಂಟರ್ನೆಟ್ನಲ್ಲಿ ಕೂಡ ಇದು ಸ್ಟಡಿ ಮಟೀರಿಯಲ್ ಕಲೆಕ್ಟ್ ಮಾಡಬಹುದು. ಲರ್ನಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಇಲ್ಲಿ ಬ್ಲೂ ಕಲರ್ ಲಿಂಕ್ ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ನೋಟ್ಸ್ ಕೂಡ ನೀವು ಪಡೆಯಬಹುದು. ಇವ್ಯಾಲ್ಯೂಯೇಷನ್ ಆ್ಯಂಡ್ ಮೆಜರ್ಮೆಂಟ್. ಸೊ NIOS ಸ್ಟಡಿ ಮಟೀರಿಯಲ್ ಇದೆ ಫಾರ್ DED ಬೇಸಿಕ್ ಐಡಿಯಾ ಇನ್ ಎಜುಕೇಷನಲ್ ಸೈಕಾಲಜಿ. ಸೊ ಈ ಲಿಂಕ್ ಮುಖಾಂತರ ಕೂಡ ನೀವೇನಿದೆ ತೆಗೆದುಕೊಳ್ಳಬಹುದು. ಸೈಕಾಲಜಿ ಕನ್ನಡನಲ್ಲಿ KI ರಾಮಲಿಂಗಂ ಅವರು ಬರೆದಿರುವಂಥ ಸೈಕಾಲಜಿ ಕೂಡ ನೀವು ರೆಫರ್ ಮಾಡಬಹುದು. ಇದೇ ಥರ ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್ ವಿಷಯದ ಬಗ್ಗೆ ಹೇಳಬೇಕಾದರೆ, ಹೆಲ್ತ್ ಎಜುಕೇಷನ್ನಲ್ಲಿ ಹೆಲ್ತ್ ಆ್ಯಂಡ್ ಡಿಸೀಸಸ್. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಆರೋಗ್ಯ ಶಿಕ್ಷಣ ತರಗತಿ 6ರಿಂದ 10ನೇ ತರಗತಿವರೆಗೆ ನೀವು ಕೊಡಲ್ಪಡುವ ಆರೋಗ್ಯ ಶಿಕ್ಷಣ ಬುಕ್ಸ್ಗಳನ್ನು ನೀವು ರೆಫರ್ ಮಾಡಬಹುದು. ಇದರಲ್ಲಿ ಡೈಟ್ ಫಾರ್ ಹೆಲ್ದಿ ಲಿವಿಂಗ್, ನಂತರ ಹೆಲ್ತ್ ಆ್ಯಂಡ್ ಡಿಸೀಸಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ಇದು ಆಲ್ ದೀಸ್ ಜನರಲ್ ಕ್ವೆಶನ್ಸ್ ಇವೆ ಹೆಲ್ತ್ ಎಜುಕೇಷನಲ್ಲಿ ಕೇಳಲಾಗುವಂಥ ಪ್ರಶ್ನೆಗಳು. ಸೊ ಜನರಲ್ ಸೈನ್ಸ್, ಸೊ ಇದಕ್ಕೋಸ್ಕರ ನೀವು ಜನರಲ್ ಸೈನ್ಸ್ ಬುಕ್ ಕೂಡ ಓದಿದರೂ ಪರವಾಗಿಲ್ಲ. ಸೊ ಎಸ್ಪೆಷಲಿ ಒಂದು ಮಾರ್ಕೆಟ್ನಲ್ಲಿ ಒಂದು ಬುಕ್ ಕೂಡ ಇಲ್ಲಿ ಬಂದಿರುತ್ತದೆ, CET ಬುಕ್ ಇದೆ. ಬೇರೆ ಬೇರೆ ಪ್ರಕಾಶನಗಳ CET ಬುಕ್ ಕೂಡ ಇಲ್ಲಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಹೆಸರಿನ ಇಲ್ಲಿ ಕಾಣುವಂಥ ಈ ಥರ ಬುಕ್ಗಳು ಮಾರ್ಕೆಟ್ನಲ್ಲಿ ಬಂದಿರುತ್ತವೆ, ಅದು ಕೂಡ ನೀವು ರೆಫರ್ ಮಾಡಬಹುದು. ಸೊ ಇದೇ ಥರ ಇದರಲ್ಲಿ ಗ್ರೋವಿಂಗ್ ಅಪ್ ವಿತ್ ಕಾನ್ಫಿಡೆನ್ಸ್, ಸೋಷಿಯಲ್ ಹೆಲ್ತ್, ಫಸ್ಟ್ ಏಡ್ ಆ್ಯಂಡ್ ಸೇಫ್ಟಿ, ಫಿಸಿಕಲ್ ಎಕ್ಸಸೈಸ್, ಸ್ಪೋರ್ಟ್ಸ್, ಯೋಗ. ಸೊ ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಇರುತ್ತವೆ. ನಂತರ ವ್ಯಾಲ್ಯೂ ಎಜುಕೇಷನ್ ಮೌಲ್ಯ ಶಿಕ್ಷಣದ ಬಗ್ಗೆ ಹೇಳಬೇಕಾದರೆ ಥಿಯರೀಸ್ ಆಫ್ ಗುಡ್ನೆಸ್, ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಕಂಡಕ್ಟ್, ಥಿಯರೀಸ್ ಆಫ್ ಕಂಡಕ್ಟ್, ದ ಜನರಲ್ ಗುಡ್ ಥಿಯರಿ. ಇದೇ ಥರ ರೀಸನ್ ಆ್ಯಂಡ್ ಎಮೋಷನಲ್ ಇನ್ ಹ್ಯೂಮನ್ ಕಂಡಕ್ಟ್, ಕ್ಯಾರೆಕ್ಟರ್ಸ್ ಆ್ಯಂಡ್ ಪರ್ಸ್ನಾಲಿಟಿ. ಸೊ ಈ ಥರ ವ್ಯಾಲ್ಯೂ ಎಜುಕೇಷನ್ಗಳ ಪಾಯಿಂಟ್ಸ್ಗಳು ಇಲ್ಲಿ ಲಭ್ಯವಿವೆ. ಇದು ಕೂಡ ಮಾರ್ಕೆಟ್ನಲ್ಲಿ ಸಿಗುವಂಥ ಅಥವಾ ಆನ್ಲೈನಲ್ಲಿ ಕೂಡ ಇದ್ರ ಬಗ್ಗೆ ರೆಫರೆನ್ಸ್ ತೆಗೆದುಕೊಳ್ಳಬಹುದು. ಸೊ ಇದೇ ವಿಷಯವನ್ನು ಕನ್ನಡದಲ್ಲಿ ಕೊಡಲಾಗಿದೆ. ಓಕೆ, ಸೊ ಈ ಒಂದು ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್ಗೋಸ್ಕರ 15 ಅಂಕಗಳು ಮೀಸಲಿವೆ. ಸೊ 15 ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ CET ಪೇಪರ್ 1. ನಂತರ ಆದಮೇಲೆ ಇನ್ನೊಂದು ವಿಷಯವಾಗಿದೆ, ಅದು ಗಣಕಯಂತ್ರ ಸಾಕ್ಷರತೆ, ಕಂಪ್ಯೂಟರ್ ಲಿಟ್ರಸಿ ಇದೆ. ಸೊ ಕಂಪ್ಯೂಟರ್ ಬಗ್ಗೆ 10 ಅಂಕಗಳು ಇಲ್ಲಿ ಮೀಸಲಿವೆ. ಸೊ 10 ಮಾರ್ಕ್ಸ್ ಫಾರ್ ಕಂಪ್ಯೂಟರ್ ಲಿಟ್ರಸಿ. ಇದರಲ್ಲಿ ಬೇಸಿಕ್ ಕಂಪ್ಯೂಟರ್ ಜ್ಞಾನವನ್ನು ಕೇಳಲಾಗುವುದು. ಬುನಾದಿ ಗಣಕಯಂತ್ರ ಸಾಕ್ಷರತೆ, ಇದರಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಇದೆ. ಕಂಪ್ಯೂಟರ್ ಅಂದರೆ ಏನು ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುವುದು. ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ಸ್, ನಂತರ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಇದೇ ತರಹ ಈ ಒಂದು ಪಾಯಿಂಟ್ಸ್ಗಳಲ್ಲಿ ಬೇಸಿಕ್ಕಾಗಿ ಇಲ್ಲಿ ಕಂಪ್ಯೂಟರ್ ಅಂದರೆ ಏನು, ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಏನು, ಟೈಪ್ಸ್ ಆಫ್ ಕಂಪ್ಯೂಟರ್ಸ್ಗಳಲ್ಲಿ ವಾಟ್ ಈಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು. ಸೊ ಇವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಪೇಪರ್ 1ನಲ್ಲಿ ಬರಬಹುದು. ಇದೇ ಥರ ಆದಮೇಲೆ ಇಂಟರ್ನೆಟ್ ಅಪ್ಲಿಕೇಶನ್ಗಳ ಬಗ್ಗೆ, ಇಂಟರ್ನೆಟ್ ಅಂದರೆ ಏನು, ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್. ನುಡಿ ಸಾಫ್ಟ್ವೇರ್ ಇದೆ. ಸೊ ನುಡಿ ಟೈಪಿಂಗ್ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಕೇಳಲಾಗುವುದು. ಬ್ರೀಫ್ ಇನ್ಫಾರ್ಮೇಷನ್ ಆಫ್ ನುಡಿ ಸಾಫ್ಟ್ವೇರ್ ಇದೆ. ಯೂನಿಕೋಡ್ ಫಾಂಟ್ ಇದೆ. ಆಪ್ಷನಲ್ಸ್ ಸಿಂಗಲ್ ಲ್ಯಾಂಗ್ವೇಜ್ ಇದೆ. ಇದೇ ಥರ ಡಿಜಿಟಲ್ ರಿಪೋಸಿಟರೀಸ್. ಸೊ ಈ ಒಂದು ಆಪ್ಷನ್ ಇದೆ, ಇದರ ಬಗ್ಗೆನೂ ಪ್ರಶ್ನೆಗಳು ಕೇಳಲಾಗುವುದು. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಮಾಹಿತಿ ಸಿಂಧು, ಇನ್ನಿತರ ಒಂದು ಬೇರೆ ಬೇರೆ ಯೋಜನೆಗಳ ಬಗ್ಗೆ ಪ್ರಶ್ನೆಗಳು ಕೇಳಲಾಗುವುದು. ಸೊ ಅದಕ್ಕೋಸ್ಕರ ರೆಫರೆನ್ಸ್ ಬುಕ್ ಯಾವುದನ್ನು ನೀವು ತೆಗೆದುಕೊಳ್ಳಬಹುದು. ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ ಇದೆ, PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್. ಇದರ ಬಗ್ಗೆ ಹೆಲ್ಲೋ ಕಂಪ್ಯೂಟರ್ ಜಿ, ಮಾಹಿತಿ ಸಿಂಧು. ಸೊ ಈ ಪುಸ್ತಕಗಳನ್ನು ಕೂಡ ನೀವು ರೆಫರ್ ಮಾಡಬಹುದು. ಇದೇ ಥರ ಬೇರೆ ಬೇರೆ ಬಹಳಷ್ಟು ಪುಸ್ತಕಗಳನ್ನು ನೀವು ವೀಕ್ಷಣೆ ಮಾಡಬಹುದು, ಓದಬಹುದು. ಆದಮೇಲೆ ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.